ತುಳು ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಹಿರಿಮೆಯ ಬಗ್ಗೆ ಎರಡು ಮಾತು. ತುಳು ಭಾಷೆಯು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತುಳುಗಳು ಪಂಚದ್ರಾವಿಡ ಭಾಷೆಗಳು. ತುಳು ಭಾಷೆಯನ್ನು ಮಾತೃಭಾಷೆಯಾಗಿ, ಸಂಪರ್ಕ ಭಾಷೆಯಾಗಿ ಬಳಸುವವರನ್ನು ಪರಿಗಣಿಸಿದರೆ ಒಟ್ಟು ತುಳುವರ ಸಂಖ್ಯೆ 1 ಕೋಟಿಯನ್ನು ಮೀರಿರ್ತದೆ. ತುಳು ಕರಾವಳಿ ಕರ್ನಾಟಕದಲ್ಲಿ ಎಲ್ಲ ಜಾತಿ ಮತ್ತು ಧರ್ಮದವರ ಭಾಷೆಯಾಗಿದೆ. ಕರಾವಳಿಯಲ್ಲಿ ತುಳು ಮಾತೃಭಾಷೆ ಅಲ್ಲದವರು ಕೂಡ ತಮ್ಮ ವ್ಯಾವಹಾರಿಕ ಉದ್ದೇಶಗಳಿಗೆ ತುಳುವನ್ನೇ ಸಂಪರ್ಕ ಭಾಷೆಯಾಗಿ ಬಳಸ್ತಾರೆ. ಹಾಗಾಗಿ ತುಳು ಒಂದು ಸಮಗ್ರ ಪ್ರಾದೇಶಿಕ ಮತ್ತು ಸಂಪರ್ಕ ಭಾಷೆಯಾಗಿದೆ. ತುಳು ಭಾಷೆ ಮಾತನಾಡುವ ಜನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಇರುವುದಾದರೂ ಅವರು ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ, ಅದರಲ್ಲೂ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ದೆಹಲಿ, ಗುಜರಾತ್, ಕೇರಳಗಳಿಗೆ ವಲಸೆ ಹೋಗಿ ನೆಲೆ ನಿಂತಿದ್ದಾರೆ. ದೇಶದ ಹೊರಗಡೆ ಸಂಯುಕ್ತ ಅರಬ್ ಸಂಸ್ಥಾನ, ಮಧ್ಯಪ್ರಾಚ್ಯ ದೇಶಗಳು, ಇಂಗ್ಲೆಂಡ್, ಅಮೆರಿಕ, ಸಿಂಗಾಪುರ, ಆಸ್ಟ್ರೇಲಿಯಾ, ಯುರೋಪಿನಂಥ ರಾಷ್ಟ್ರಗಳಲ್ಲಿ ಇಡೀ ಜಗತ್ತಿನಾದ್ಯಂತ ತುಳುವರು ನೆಲೆಸಿದ್ದಾರೆ. ಪಂಚದ್ರಾವಿಡ ಭಾಷೆಗಳಲ್ಲಿ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳು ಒಂದೊಂದು ರಾಜ್ಯದ ಅಧಿಕೃತ ಭಾಷೆಯಾಗಿ ರಾಜ್ಯ ಭಾಷೆಯ ಸ್ಥಾನವನ್ನು ಅಲಂಕರಿಸಿದೆ. ಆದರೆ ತುಳು ಭಾಷೆಗೆ ಎಲ್ಲ ಅರ್ಹತೆಗಳಿದ್ದರೂ ಕೂಡ ಅದು ನಗಣ್ಯ ಭಾಷೆಯಾಗಿ ತುಳುವರಿಗೆ ದುಃಖವನ್ನು ತಂದಿದೆ. ಭಾರತದ ದೇಶದ ರಾಜ್ಯಗಳಲ್ಲಿ ಹಲವು ಅಧಿಕೃತ ಭಾಷೆಗಳಿವೆ. ಮಾತ್ರವಲ್ಲ, ಇದರೊಂದಿಗೆ ಅನೇಕ ಹೆಚ್ಚುವರಿ ಅಧಿಕೃತ ಭಾಷೆಗಳು ಬಳಕೆಯಲ್ಲಿದೆ. ಭಾರತ ಸಂವಿಧಾನದ ಪರಿಚ್ಛೇದ 345, 346, 347 ಅಡಿಯಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಅಧಿಕೃತ ಭಾಷೆಗಳನ್ನಾಗಿ ರಾಜ್ಯ ಸರ್ಕಾರವು ಬಳಸುವ ಸಾಂವಿಧಾನಿಕ ಕಾನೂನಿದೆ ಮತ್ತು ಆ ಕಾನೂನಿನ ಅಡಿಯಲ್ಲಿ ವಿವಿಧ ರಾಜ್ಯಗಳು ಹೆಚ್ಚುವರಿ ಅಧಿಕೃತ ಭಾಷೆಯನ್ನು ಮಾನ್ಯ ಮಾಡಿದೆ. ಅಧಿಕೃತ ಭಾಷೆ ಅಥವಾ ರಾಜ್ಯದ ಭಾಷೆಯಾಗಿ ಅನುಚ್ಛೇದ 346, 347 ನಿರ್ಬಂಧನೆಗೆ ಒಳಪಟ್ಟು ಒಂದು ರಾಜ್ಯದ ಶಾಸಕಾಂಗ ಕಾನೂನಿನ ಮೂಲಕ ರಾಜ್ಯದಲ್ಲಿ ಬಳಕೆಯಾಗಿರುವ ಯಾವುದೇ ಒಂದು ಅಥವಾ ಹೆಚ್ಚು ಭಾಷೆಗಳನ್ನು ಅಥವಾ ಹಿಂದಿಯನ್ನು ಆ ರಾಜ್ಯದ ಎಲ್ಲ ಅಥವಾ ಯಾವುದೇ ಅಧಿಕೃತ ಉದ್ದೇಶಕ್ಕಾಗಿ ಬಳಸಬೇಕಾದ ಭಾಷೆ ಅಥವಾ ಭಾಷೆಗಳಾಗಿ ಅಳವಡಿಸಬಹುದು. 24 ರಾಜ್ಯದ ಬೇರೆ ಬೇರೆ, ಈಗ ಅವರು ಹೇಳಿದ ಹಾಗೆ ಎಷ್ಟೆಷ್ಟು ಭಾಷೆಗಳು ಒಂದೊಂದು ರಾಜ್ಯದಲ್ಲಿ ಅಧಿಕೃತ ಭಾಷೆಯಾಗಿ ಘೋಷಣೆ ಆಗಿದೆ ಎಂಬುದನ್ನು ನಾವು ಸಂಪೂರ್ಣ 24 ರಾಜ್ಯದ ಪಟ್ಟಿಯನ್ನು ನಾವು ಅವರಿಗೆ ಇಟ್ಟಿದ್ದೇವೆ. ಈಗಾಗಲೇ ನನಗೆ ಗೊತ್ತುಂಟು, ಒಂದು ಟೀಮ್ ಈಗಾಗಲೇ ಆಂಧ್ರಕ್ಕೆ ಹೋಗಿದೆ. ಆಂಧ್ರಕ್ಕೆ ಹೋಗಿ ಅಲ್ಲಿ ಈಗ ಅಧಿಕೃತ ಭಾಷೆಯಾಗಿ ನೀವು ಹೇಗೆ 3 ಘೋಷಣೆ ಮಾಡಿದ್ದೀರಿ ಎಂಬುದರ ಬಗ್ಗೆ ಅಲ್ಲಿ ರಿಪೋರ್ಟನ್ನು ತಂದು ಈಗ ರಾಜ್ಯದಲ್ಲಿ ಅದನ್ನು ಇಟ್ಟಿದ್ದಾರೆ. ಆಂಧ್ರದಲ್ಲಿ ತೆಲುಗು, ಉರ್ದು 3, ಇಂಗ್ಲೀಷ್ 3 ಭಾಷೆ, ಅಸ್ಸಾಮಿನಲ್ಲಿ ಇರುವ 3 ಭಾಷೆ, ಗೋವಾದಲ್ಲಿರುವ 3 ಭಾಷೆ, ಜಾರ್ಖಂಡ್ನಲ್ಲಿ ಈಗ ಹೇಳಿದಾಗೆ 16 ಭಾಷೆ, ಆಮೇಲೆ ಸಿಕ್ಕಿಂನಲ್ಲಿ 12 ಭಾಷೆ, ಇನ್ನು ವೆಸ್ಟ್ ಬಂಗಾಳ್ನಲ್ಲಿ 13 ಭಾಷೆಗಳು. ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಗಳು ಇವತ್ತು ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ದೇಶ ವಿದೇಶಗಳಲ್ಲಿ ತುಳುವರು ಜೀವಿಸಿದರೂ ಅಲ್ಲಿಯ ಸಂಸ್ಕೃತಿಯ ಜೊತೆಗೆ ಸಾಮರಸ್ಯದಿಂದ ಹೊಂದಿಕೊಂಡು ತುಳುವಿನ ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಬರ್ತಿದ್ದಾರೆ. ದೇವರುಗಳ ಮೇಲೆ ಅಪಾರವಂತ ಶ್ರದ್ಧೆ ಇರುವ ತುಳುವರು ದೈವದ ನುಡಿಗಟ್ಟಿನಂತೆ ಎಲ್ಲರೊಂದಿಗೆ ಹಾಲು ನೀರಿನ ಸಂಬಂಧವನ್ನು ಉಳಿಸಿಕೊಳ್ಳುವವರು. ಕರ್ನಾಟಕಕ್ಕೆ ಕನ್ನಡವೇ ಸಾರ್ವಭೌಮ ಭಾಷೆ. ಇಲ್ಲಿ ಭಾಷಿಕವಾಗಿ ಸಂಘರ್ಷಕ್ಕೆ ಅವಕಾಶ ಇಲ್ಲ. ತುಳು ಹೆತ್ತಮ್ಮನಾಗಿ, ಕನ್ನಡವು ಸಲಹಿದ ದೊಡ್ಡಮ್ಮನಾಗಿ ಅದಕ್ಕೆ ಸಲ್ಲುವ ಗೌರವ ಸಲ್ಲಬೇಕು. ಕೈಯಾರ ಕಿಂಜಂಡ್ರೆಯವರು ಹೇಳಿದಂತೆ ಕನ್ನಡಾಂತರ್ಗತಂ, ತುಳುನಾಡು ನನ್ನ ಉಸಿರು, ಭಾರತಾಂಗತಂ, ಕನ್ನಡದ ನನ್ನ ಬದುಕು ಎಂಬಂತಿದ್ದು ತುಳುವಿಗೆ ಸಲ್ಲಬೇಕಾದ ಮಾನ ಸನ್ಮಾನವನ್ನು ಕೇಳುವುದು ನಮ್ಮ ಹಕ್ಕು. ಈ ಮಾನ್ಯತೆಯಿಂದ ಆಗುವ ಪ್ರಯೋಜನಗಳು ಏನು ಅಂತ, ಈ ಮಾನ್ಯತೆಯಿಂದ ಆಗುವ ಪ್ರಯೋಜನಗಳು ಇಷ್ಟೇ. ಕರ್ನಾಟಕದ ಕರಾವಳಿಗೆ ಪ್ರದೇಶದ ಪ್ರಮುಖ ಭಾಷೆಯಾದ ತುಳುವನ್ನು ಆಡಳಿತ ಮತ್ತು ಶಿಕ್ಷಣದಲ್ಲಿ 2ನೇ ಹೆಚ್ಚುವರಿ ಭಾಷೆಯಾಗಿ ಮಾನ್ಯ ಮಾಡಿದಾಗ ತುಳುವರು ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಹೊಂದಲು, ಸರ್ಕಾರದ ಕಾನೂನು ಸವಲತ್ತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ಈ ಮಾನ್ಯತೆ ದೊರೆತಾಗ ಕನ್ನಡ ತುಳುವನ್ನು ಬಳಸುವವರ ನಡುವೆ ಹೆಚ್ಚು ಸ್ಪಷ್ಟತೆ ಮತ್ತು ಆಡಳಿತ ಜೊತೆಗೆ ಭಾವನಾತ್ಮಕವಂತ ಸಂಬಂಧ ಬೆಳೆಯುತ್ತದೆ. ಇದರಿಂದ ಸರ್ಕಾರದ ಕೆಲಸಗಳು ಹೆಚ್ಚು ಜನಸಮ್ಮುಖವಾಗಿ ಪರಿಣಾಮಕಾರಿಯಾಗ್ತದೆ. ಶಿಕ್ಷಣದಲ್ಲಿ, ಪ್ರಾಥಮಿಕ ಮತ್ತು ವಿಶ್ವವಿದ್ಯಾಲಯಗಳ ಶಿಕ್ಷಣದಲ್ಲಿ ತುಳು ಬಳಕೆಯಾದುದರಿಂದ ತುಳು ಕನ್ನಡ ಸಂಬಂಧ ಬೆಳೆದು ಅನುವಾದ ಕಾರ್ಯದಲ್ಲಿ, ಸಂಶೋಧನೆಯಲ್ಲಿ ಹೆಚ್ಚಿನ ಅವಕಾಶ ಒದಗುತ್ತದೆ. ಇದರಿಂದ ಪ್ರಾದೇಶಿಕ ಸಂಸ್ಕೃತಿಯ ಅಧ್ಯಯನ
ಹೆಚ್ಚಿನ ಉತ್ತೇಜನ ದೊರೆಯುತ್ತದೆ. ತುಳು ಭಾಷೆಗೆ ಜಾಗತಿಕ ಸಾಹಿತ್ಯ ಬದಲು ಮತ್ತು ತುಳು ರಂಗಭೂಮಿ ಮತ್ತು ತುಳು ಸಾಧನೆಗಳ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆಯಲು ಸಾಧ್ಯವಾಗ್ತದೆ. ಇದರಿಂದ ಕರ್ನಾಟಕಕ್ಕೆ ಹೆಚ್ಚು ಗೌರವ ಬರ್ತದೆ. ತುಳು ಅನುವಾದ ಕೆಲಸದಿಂದ ಯುವ ಪೀಳಿಗೆಗೆ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗ್ತದೆ. ತುಳು ಆಡಳಿತಾತ್ಮಕ ಕ್ಷೇತ್ರದಲ್ಲಿ ತುಳು ಯುವ ಪೀಳಿಗೆ ಉದ್ಯೋಗದ ಅವಕಾಶಗಳು ದೊರಕುತ್ತದೆ. ಕರ್ನಾಟಕದ ಅಲ್ಪಸಂಖ್ಯಾತ ಭಾಷೆಯಾದ ತುಳುವಿಗೆ ಈ ರೀತಿ ಮನ್ನಣೆ ಕೊಡುವುದರಿಂದ ಬಹುಭಾಷಾ ಕರ್ನಾಟಕದ ಬಹುಸಂಸ್ಕೃತಿಕ ನೀತಿಗೆ ಮೆಚ್ಚುಗೆ ದೊರೆಯುತ್ತದೆ. ತುಳು ಭಾಷಾ ಸಾಹಿತ್ಯದ ಸ್ನಾತಕೋತ್ತರ ಪದವಿ ಆಸಕ್ತಿಯಿಂದ ಯುವ ಪೀಳಿಗೆಯ ಅಧ್ಯಯನ ನಡೆಸುತ್ತದೆ. ಕಲಿಸುವ ಸಂಪನ್ಮೂಲ ಮತ್ತು ಕಲಿಯುವ ಮನಸ್ಸು ತುಳುನಾಡಿನಲ್ಲಿ ವ್ಯಾಪಕವಾಗ್ತದೆ. ಹೆಚ್ಚುವರಿ ಅಧಿಕೃತ ಭಾಷೆಯ ಮಾನ್ಯತೆ ತುಳುಗೆ ದೊರೆತಾಗ ಈ ವೇಗ ಇನ್ನಷ್ಟು ಹೆಚ್ಚಾಗಿ ಕರ್ನಾಟಕದ ಸಂಸ್ಕೃತಿಗೆ ಕೊಡುಗೆ ನೀಡಿದಂತಾಗ್ತದೆ. ಕರಾವಳಿಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನಕ್ಕೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ತುಳು ಭಾಷಾ ವಲಯದ ಕೆಲ ಹಂತದ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೆಯುವುದರಿಂದ ಅಕ್ಷರ ಜ್ಞಾನವಿಲ್ಲದ ತುಳುವರಿಗೆ ಕನ್ನಡ ಬಾರದಂಥ ಹೊರ ರಾಜ್ಯ ಹೊರ ದೇಶಗಳ ತುಳುವರಿಗೆ ಅನುಕೂಲವಾಗ್ತದೆ. ನಮ್ಮ ಎದುರಿನಲ್ಲಿ ತುಳುವರಾದಂಥ ರಾಜೇಶ್ ಶೆಟ್ಟರ್ ಅವರು ಕೂತ್ಕೊಂಡಿದ್ದಾರೆ. ಅವರಿಗಿದು ಅರ್ಥವಾದೀತು. ತುಳು ಭಾಷೆಯ ಸ್ವರೂಪ ಮತ್ತು ಇತಿಹಾಸ. ತುಳು ಭಾಷೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಪಂಚದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದ ಭಾಷೆ ಅಂತೇಳಿ ರಾಬರ್ಟ್ ಕಾರ್ಡ್ವೆಲ್ ಮತ್ತು ರಷ್ಯಾದ ಭಾಷಾ ವಿಜ್ಞಾನಿ MN ಅಂಡ್ರೋನೇವ್ ಮುಂತಾದ ವಿದ್ವಾಂಸರು ಸುಮಾರು 2000 ವರ್ಷಗಳ ಹಿಂದೆ ಮೂಲ ದ್ರಾವಿಡರಿಂದ ಪ್ರತ್ಯೇಕಗೊಂಡ ಸ್ವತಂತ್ರ ಭಾಷೆ ತುಳು ಎಂದು ಹೇಳಿದ್ದಾರೆ. ಸುಮಾರು 2000 ವರ್ಷಗಳ ಹಿಂದೆ ಮೂಲ ದ್ರಾವಿಡರಿಂದ ಪ್ರತ್ಯೇಕಗೊಂಡ ಸ್ವತಂತ್ರ ಭಾಷೆ ತುಳು ಎಂಬುದನ್ನು ಎಲ್ಲ ಭಾಷಾ ವಿಜ್ಞಾನಿಗಳು ಸ್ಪಷ್ಟವಾಗಿ ಒಪ್ಪಿರುತ್ತಾರೆ. 19ನೇ ಶತಮಾನದಲ್ಲಿ ಜರ್ಮನ್ ಮಿಷನರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ತುಳು ಭಾಷೆಯ ಕನ್ನಡ ಲಿಪಿಯ 200ಕ್ಕೂ ಹೆಚ್ಚು ಗ್ರಂಥವನ್ನು ಪ್ರಕಟಿಸಿದ್ದಾರೆ. ತುಳು ಕನ್ನಡ, ಇಂಗ್ಲಿಷ್ ಡಿಕ್ಷನರಿ, ತುಳು ವ್ಯಾಕರಣ, ತುಳು ಪಠ್ಯಪುಸ್ತಕಗಳು, ತುಳು ಜಾನಪದದ ಸಂಕಲನಗಳು, ತುಳು ಅನುವಾದಗಳು 150 ವರ್ಷಗಳ ಹಿಂದೆಯೇ ನಮ್ಮ ಇಲ್ಲಿ ಪ್ರಕಟವಾಗಿದೆ. ತುಳು ಸಾಹಿತ್ಯ ಪರಂಪರೆಯನ್ನು ತೆಗೆದುಕೊಂಡರೆ ತುಳು ಲಿಪಿ ಮತ್ತು ಪ್ರಾಚೀನ ತುಳು ಸಾಹಿತ್ಯ. ತುಳು ಭಾಷೆಗೆ ತನ್ನದೇ ಆದಂಥ ಸ್ವತಂತ್ರ ಲಿಪಿ ಇದೆ. ಮಧ್ವಾಚಾರ್ಯರು ತುಳು ಲಿಪಿಯಲ್ಲಿಯೇ ಸಹಿ ಮಾಡುತ್ತಿದ್ದಂಥ ಉಲ್ಲೇಖ ಇದೆ. ತುಳು ಲಿಪಿಯಲ್ಲಿ ಮತ್ತು ತುಳು ಭಾಷೆಯಲ್ಲಿ ರಚನೆ ಆದಂಥ ಪ್ರಾಚೀನ ಕಾವ್ಯಗಳ 100 ಹಸ್ತಪ್ರತಿಗಳು ದೊರೆತಿವೆ. ಅವುಗಳನ್ನು ಕೆಲವನ್ನು ಓದಿ ಸಂಪಾದನೆ ಮಾಡಿ ಪ್ರಕಟಿಸಲಾಗಿದೆ. ಅರುಣಾಬ್ಜ ಕವಿ ಬರೆದ ಶ್ರೀ ಭಾಗವತವು 15ನೇ ಶತಮಾನದಲ್ಲಿ ರಚನೆಯಾಗಿದ್ದು ಶ್ರೀ ವೆಂಕಟರಾಜ ಪುಣಿಚಿತ್ತಾಯ ಸಂಪಾದಿಸಿ ಪ್ರಕಟಿಸಿದ್ದಾರೆ. ರಾಮಾಯಣ, ಮಹಾಭಾರತ, ಕಾವೇರಿ, ದೇವಿಮಾತೆ ಮುಂತಾದ ಕಾವ್ಯಗಳ ಹಸ್ತಪ್ರತಿಯಲ್ಲಿ ತುಳು ಇದ್ದದನ್ನು ನಾವು ಉಲ್ಲೇಖ ಮಾಡಿದ್ದೇವೆ. ಆಧುನಿಕ ತುಳು ಸಾಹಿತ್ಯ ಇದು 19ನೇ ಶತಮಾನದ ಉತ್ತರಾರ್ಧ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಯುರೋಪಿನಿಂದ 1834ಕ್ಕೆ ಮಂಗಳೂರಿಗೆ ಬಂದ ಭಾಷಾ ಮಿಷನ್ನವರು ತುಳು ಭಾಷೆಯನ್ನು ಕಲಿತು ಅನುವಾದಗಳನ್ನು ಮತ್ತು ಸ್ವತಂತ್ರ ಕೃತಿಗಳನ್ನು ಕನ್ನಡ ಲಿಪಿಯಲ್ಲಿಯೇ ರಚಿಸಿ ಅವರದೇ ಆದಂಥ ಪ್ರೆಸ್ಸನ್ನು ಮುದ್ರಿಸಿ ಪ್ರಕಟಿಸಿದ್ದಾರೆ. ಬೈಬಲ್ ಮತ್ತು ಇತರ ಧಾರ್ಮಿಕ ಗ್ರಂಥಗಳು ತುಳುಗೆ ಅನುವಾದ ಮಾಡಿದ್ದಾರೆ. ತುಳು ಪಠ್ಯಪುಸ್ತಕಗಳನ್ನು ರಚಿಸಿದ್ದಾರೆ. ತುಳು ವ್ಯಾಕರಣ ನಿಘಂಟುಗಳನ್ನು ರಚಿಸಿದ್ದಾರೆ. ಈ ಕಾಲದಲ್ಲಿ ಸುಮಾರು 500ಕ್ಕೂ ಹೆಚ್ಚು ತುಳು ಕೃತಿಗಳು ಪ್ರಕಟವಾಯಿತು. 1925ರ ಬಳಿಕ ಇಲ್ಲಿನ ಸ್ಥಳೀಯ ಲೇಖಕರು ತುಳು ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡುತ್ತಾ ಬಂದವರಿದ್ದಾರೆ. SU ಪಣಿಯಾಡಿ ಅವರು ತುಳು ಸಾಹಿತ್ಯ ಮಾಲೆಯಲ್ಲಿ ಪ್ರಕಟಿಸಿದ್ದ ಮದಿಮಾಲತ್ತ ಮದಿಮಯೇ, ತುಳು ಕಿಟ್ಟರಾಜಿ ಪರ್ಸಂಗೋ, ತುಳುವಾಲ ಬಲೆಯೇಂದ್ರ, ಅಲಿಯ ಸಂತಾನ ಕಟ್ಟದ ಗುಟ್ಟು, ಕಾಣಿಗೆ, ತುಳು ವ್ಯಾಕರಣ, ಜನಮರ್ಲು, ಬಂಗಾರದಂಗಿದ ಕತೆ, ತುಳು ಪಠ್ಯ ಮಾಲಿಕೆ, ಮಿತ್ಯನಾರಾಯಣ ಕತೆ, ಸತಿಕಮಲೆ 11 ಕೃತಿಗಳನ್ನು ತುಳು ಸಾಹಿತ್ಯಕ್ಕೆ ಸ್ಪಷ್ಟ ಆರಂಭ ನೀಡಿದವು. ಕಾವ್ಯ, ಕತೆ, ನಾಟಕ, ಕಾದಂಬರಿ, ಯಕ್ಷಗಾನ, ಪ್ರಬಂಧ, ಜೀವನ ಚರಿತ್ರೆ, ಸಂಶೋಧನೆ, ಅನುವಾದ ಪ್ರಕರಣಗಳು ತುಳು ಸಾಹಿತ್ಯಗಳು ಸಾಹಿತ್ಯ ರಚನೆ ಮಾಡುತ್ತಾ ಪ್ರಕಟಿಸುತ್ತಾ ಬಂದಿದ್ದಾರೆ. ಮಂದಾರ ರಾಮಾಯಣ, ಕೆಲಿಂಜೋ ಭಾರತ, ಮಹಾಕಾವ್ಯ ಪರಂಪರೆಯೂ ತುಳುವಿನಲ್ಲಿದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಬಳಿಕ ಅತಿ ಹೆಚ್ಚು ಸಂಖ್ಯೆಯ ಪುಸ್ತಕಗಳು ಪ್ರಕಟವಾಗುವುದು ತುಳು ಭಾಷೆಯಲ್ಲಿ, ಕನ್ನಡ ಲಿಪಿಯಲ್ಲಿ. ತುಳು ಸಾಹಿತಿಗಳೆಲ್ಲರೂ ಕನ್ನಡ ಶಿಕ್ಷಣ ಪಡೆದವರು, ಕನ್ನಡದ ಬೆಳವಣಿಗೆಗೆ ದುಡಿದವರು, ತುಳು ಭಾಷೆಯ ಬೆಳವಣಿಗೆಗೂ ದುಡಿತಾ ಇದ್ದಾರೆ. ತುಳು ಮೌಖಿಕ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನ. ತುಳು ಭಾಷೆಯಲ್ಲಿ ಸಮೃದ್ಧವಾದ ಮೌಖಿಕ ಪರಂಪರೆಯ ಜಾನಪದ ಸಾಹಿತ್ಯ ಇದೆ. ಪಾಡ್ದನ, ಸಂಧಿ, ಕಬಿತ, ಉರಲ್,
ಮದಿಪು ಪಾರಿ ನುಡಿಗಟ್ಟು ಹಾಡು ಕಥೆ ಉರಲ್ ಮದಿಪು ಪಾರಿ ನುಡಿಗಟ್ಟು ಹಾಡು ಕಥೆ ಗಾದೆ ಒಗಟು ಮುಂತಾದ ವೈವಿಧ್ಯಮಯವಾದಂತಹ ಜಾನಪದದ ಸಾಹಿತ್ಯ ತುಳುವಿನಲ್ಲಿದೆ. ಮೌಖಿಕ ಸಾಹಿತ್ಯದ ಪ್ರಕಾರಗಳನ್ನು ಕುರಿತು ದೇಶೀಯ ಮತ್ತು ವಿದೇಶಿ ವಿದ್ವಾಂಸರು ಸಂಶೋಧನೆ ನಡೆಸಿ PhD ಪದವಿಯನ್ನು ಪಡೆದಿದ್ದಾರೆ. ಮೌಖಿಕ ಫಿನ್ಲ್ಯಾಂಡಿನ ತುರ್ಕ್ ವಿಶ್ವವಿದ್ಯಾಲಯದಲ್ಲಿ ಪ್ರಾದೇಶಿಕ ರಂಗಗಳ ಅಧ್ಯಯನ ಕೇಂದ್ರ ಉಡುಪಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಸಿರಿ ಎಪಿಕ್ ಆಸ್ ಪರ್ಫಾರ್ಮ್ಡ್ ಬೈ ಗೋಪಾಲ್ ನಾಯ್ಕ ಎಂಬ ಗ್ರಂಥವನ್ನು 2 ಸಂಪುಟಗಳಲ್ಲಿ ಪ್ರಕಟಿಸಲಾಗಿದೆ. ಕಂಗಿಲು, ಆಟಿಕಳಂಜ, ಕನ್ಯಾಪಗಳೆಂಬ ಕುಣಿತಗಳಿದೆ. ಸಿರಿ, ನಾಗ, ಭೂತಗಳೆಂಬ ಆರಾಧನೆಗಳಿದೆ. ಕೃಷಿ ಸಂಬಂಧಿ ಕ್ರೀಡೆಯಾದ ಕಂಬಳ ಇದೆ. ಈಗಂತೂ ವರ್ಷದಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ 30 ಕಂಬಳ, ಪ್ರತಿಯೊಂದು ಕಂಬಳದಲ್ಲೂ 1 ಲಕ್ಷಕ್ಕಿಂತ ಜನಗಳು ಹೆಚ್ಚು ಸೇರಿಕೊಂಡು ಹೇಗೆ ನಡೀತಾ ಇದೆ ಎಂಬುದನ್ನು ಗಮನಿಸಿ. ತುಳು ಸಾಹಿತ್ಯ ಅಧ್ಯಯನ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿದ್ದ ಪ್ರಾದೇಶ ಬಹುತೇಕ ತುಳು ಭಾಷಿಗರ ನಾಡಾಗಿರುವ ತುಳುನಾಡು ಆದಿಶಿಲಾಯುಗದ ಕಾಲದಿಂದಲೇ ಆ ಪ್ರದೇಶದಲ್ಲಿ ಮಾನವನು ವಾಸಿಸುತ್ತಿದ್ದ ಮತ್ತು ಆಧಾರಗಳು ಲಭ್ಯವಿದೆ. ಅಂದಿನಿಂದ ಇಂದಿನ ತನಕ ಇಲ್ಲಿನ ಇತಿಹಾಸ ಮತ್ತು ಸಂಸ್ಕೃತಿಯ ವಿವಿಧ ಹಂತಗಳಲ್ಲಿ ಬೆಳವಣಿಗೆ ಕಂಡಿದೆ. ಇವತ್ತು ಈ ಸುದೀರ್ಘ ಇತಿಹಾಸದಲ್ಲಿ ಹೊರತರುವಲ್ಲಿ ಪೊಳಲಿ ಶೀನಪ್ಪ ಹೆಗಡೆ, ಎಂ ಗಣಪತಿರಾವ್ ಐಗಲ್, ಡಾಕ್ಟರ್ BA ಸಾಲಿತ್ತೂರ್, ಡಾಕ್ಟರ್ KV ರಮೇಶ್, ಡಾಕ್ಟರ್ P ಗುರುರಾಜ್ ಭಟ್, ಡಾಕ್ಟರ್ ಸೂರ್ಯನಾರಾಯಣ ಕಾಮತ್, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ಡಾಕ್ಟರ್ B ವಸಂತ ಶೆಟ್ಟಿ, ಡಾಕ್ಟರ್ B ಸುರೇಂದ್ರ ಅಂತವರು ಪ್ರಮುಖರಾಗಿ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಮಾಧವ ಕೊಡಂಚ, ಡಾಕ್ಟರ್ PN ನರಸಮೂರ್ತಿ, ಡಾಕ್ಟರ್ ಮಾಲತಿ ಮೂರ್ತಿ, ಡಾಕ್ಟರ್ ಪುಂಡಕಾಯಿ ಗಣಪತಿ ಭಟ್, ಡಾಕ್ಟರ್ ಜಗದೀಶ್ ಶೆಟ್ರು, T ಮುರುಗೇಶಿ, ಪ್ರೊಫೆಸರ್ SA ಕೃಷ್ಣಯ್ಯನವರು ಪ್ರಸ್ತುತ ಸಂಶೋಧಕರಾಗಿ ಗಮನಾರ್ಹವಾದಂತಹ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಳುವರ ಕೊಡುಗೆ ಗಮನಾರ್ಹವಾದದ್ದು. 16ನೇ ಶತಮಾನದ ಉಳ್ಳಾಳದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಸುದ್ದಿಯಾದವಳು. ತುಳು ಶಾಸನಗಳು ತುಳುವಿಗೆ ಪ್ರಾಚೀನತೆಯ ದೃಷ್ಟಿಯಿಂದ ಶಾಸನಗಳು ಅಮೂಲವಾದಂತಹ ಆಕಾರಗಳು. ಗಡ್ನಾಡು ಕಾಸರಗೋಡಿನಿಂದ ತೊಡಗಿ ಬಾರ್ಕೂರ್ನೊಳಗೆ ತುಳು ಲಿಪಿ ಶಾಸನಗಳು ಬೇಕಾದಷ್ಟು ಸಿಕ್ಕಿದೆ. ತುಳು ಲಿಪಿಯಲ್ಲಿ ಬರೆದ 64 ಶಾಸನಗಳನ್ನು ತುಳು ಶಾಸನಗಳು ಎಂಬ ಕೃತಿ ರೂಪದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಅನಂತಪುರ ಶಾಸನ, ಕಿದೂರು ಶಾಸನ, ಬಜಗೊಡ್ಲು ಶಾಸನ, ಕೊಡಂಗಳ ಶಾಸನ, ರೆಂಜಾಳ ಶಾಸನ, ಇಲಂಕಿಲ ಶಾಸನಗಳ ಮೊದಲಾದ 30 ಶಾಸನಗಳು ತುಳು ಭಾಷೆ ತುಳು ಲಿಪಿಯಲ್ಲಿ ರಚನೆ ಆಗಿದೆ. 30ಕ್ಕೂ ಅಧಿಕ ಶಾಸನಗಳು ತುಳು ಲಿಪಿ ಮತ್ತು ಕನ್ನಡ ಸಂಸ್ಕೃತ ಭಾಷೆಗಳಲ್ಲಿ ಇವತ್ತು ದೊರಕಿದೆ. ಶಾಸನಗಳ ಉಲ್ಲೇಖಗಳನ್ನು ಗಮನಿಸಿದರೆ 10ನೇ ಶತಮಾನದಲ್ಲಿ ತುಳು ಭಾಷೆ ಇಲ್ಲಿ ವ್ಯಾಪಕವಾಗಿ ಬಳಕೆಯಾಗ್ತಿತ್ತು ಎಂಬುದನ್ನು ನಾವು ನಂಬಬಹುದು. ತುಳು ಅನುವಾದ ಕಾರ್ಯಗಳು, ಅನುವಾದ ಕ್ಷೇತ್ರಗಳು ತುಳು ಭಾಷೆಯ ಬಹಳ ದೊಡ್ಡ ಸಾಧನೆ. ಯಕ್ಷಗಾನ, ಕಾವ್ಯ, ನಾಟಕ, ಕಾದಂಬರಿ, ಕಥೆ, ಜಾನಪದ, ಗಾದೆ ಒಗಟುಗಳು ತುಳುವಿನಿಂದ ಕನ್ನಡಕ್ಕೆ ಬೇಕಾದಷ್ಟು ಅನುವಾದವಾಗಿದೆ. ತುಳು ಜಾನಪದದ ಮಹಾಕಾವ್ಯ, ಜಾನಪದದ ಕಥೆಗಳು, ಜಾನಪದದ ಗೀತೆಗಳು, ಕವನಗಳು, ಕಾದಂಬರಿಗಳು, ನಾಟಕಗಳು, ಕಥೆಗಳು ತುಳುವಿನಿಂದ ಇಂಗ್ಲಿಷಿಗೆ ಅನುಮೋದನವಾಗಿದೆ. ತುಳುವಿನಿಂದ ಜರ್ಮನಿಗೆ, ಮಲಯಾಳಂಗೆ, ಹಿಂದಿಗೆ, ಕೊಡವ ಭಾಷೆಗೆ ಬೇಕಾದಷ್ಟು ಅನುವಾದ ಆಗಿದೆ. ಯಕ್ಷಗಾನ ಪದ್ಯಗಳು, ಸಂಕೀರ್ಣ ಸಾಹಿತ್ಯ, ಗಾದೆ ಒಗಟುಗಳು ಕನ್ನಡದಿಂದ ತುಳುವಿಗೆ ಅನುವಾದವಾಗಿದೆ. ಜಾನಪದ ಪದ್ಯ, ನಾಟಕಗಳು ಇಂಗ್ಲಿಷಿಂದ ತುಳುವಿಗೆ ಅನುವಾದನೆ ಆಗಿದೆ. ಮರಾಠಿ, ಸಂಸ್ಕೃತ, ಬೆಂಗಾಳಿ, ಕೊಂಕಣಿ, ಮಲಯಾಳಂ, ತೆಲುಗು, ತುಳುವಿಗೆ ಹಲವು ಸಾಹಿತ್ಯ ಪ್ರಕಾರಗಳನ್ನು ಅನುವಾದಗೊಂಡಿದೆ. ಅನುವಾದದ ಮೂಲಕ ತುಳು ಸಂಸ್ಕೃತಿ ಮತ್ತು ಪರ ಸಂಸ್ಕೃತಿಗೆ ತುಳು ಒಳಗಾಗುತ್ತಾ ಕರ್ನಾಟಕದ ಸಂಸ್ಕೃತಿಗೆ ಬಹಳಷ್ಟು ಸಹಕಾರ ಮಾಡಿದೆ. ಅನುವಾದದ ಮೂಲಕ ಹೊಸ ವಿಚಾರಗಳು, ವಿಷಯಗಳು, ಚಿಂತನೆಗಳನ್ನು ತುಳುವನ್ನು ಬೆಳೆಸಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಳು ಬಹಳ ಪ್ರಾಮುಖ್ಯ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಳು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತುಳು ಅಧ್ಯಯನ, ಮೈಸೂರು ವಿಶ್ವವಿದ್ಯಾಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ MA ಸಿಲೆಬಸ್ಸನ್ನು ತುಳು ಭಾಷೆ, ಸಾಹಿತ್ಯ ಮತ್ತು ಜಾನಪದ ಎಂಬ 2 ಪತ್ರಿಕೆಗಳನ್ನು 1976ರಲ್ಲಿ ಆರಂಭಿಸಲಾಗಿದೆ. ಕನ್ನಡದ MA ತುಳು ಅಧ್ಯಯನ ಎನ್ನುವ ವಿಷಯವು ಮಂಗಳೂರು ವಿವಿ ಸ್ಥಾಪನೆಯಾದ ಬಳಿಕ ಮುಂದುವರೆದಿದ್ದು, ಕಳೆದ 47 ವರ್ಷಗಳಲ್ಲಿ 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ತುಳು ಅಧ್ಯಯನವನ್ನು ಮಾಡಿದ್ದಾರೆ. ಇವರಲ್ಲಿ ಅನೇಕರು ತುಳು ಭಾಷೆ, ಸಾಹಿತ್ಯ, ಜಾನಪದಕ್ಕೆ ಸಂಬಂಧಿಸಿ ಮಂಗಳೂರು ವಿವಿಯಿಂದ MPhil, PhD ಪದವಿಯನ್ನು ಪಡೆದಿದ್ದಾರೆ. ಮಂಗಳೂರು ವಿವಿಯಲ್ಲಿ 5 ವರ್ಷಗಳ ಹಿಂದೆ ತುಳು MA ಕೋರ್ಸನ್ನು ಆರಂಭಿಸಲಾಗಿದೆ. ಉದ್ಯೋಗಸ್ಥ ಆಸಕ್ತರು ತುಳು MA ಶಿಕ್ಷಣವನ್ನು ಪಡೆದು ಶಾಲೆ ಕಾಲೇಜುಗಳಲ್ಲಿ ತುಳು ಅಧ್ಯಾಪಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ತುಳು ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ 50ಕ್ಕೂ ಹೆಚ್ಚು ಸಂಶೋಧನೆಗಳು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ.
ಒಂದು ರಾಜ್ಯದಲ್ಲಿ ಕನ್ನಡವನ್ನು ಬಿಟ್ಟರೆ ತುಳುವಿನಲ್ಲಿ 50ಕ್ಕೂ ಹೆಚ್ಚು ಸಂಶೋಧನೆಗಳು ಆಗಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವತ್ತು ಭಾರತೀಯ ವಿಶ್ವವಿದ್ಯಾಲಯದಲ್ಲಿ ತುಳು ವಿದ್ಯೆ, ಭಾರತೀಯ ವಿಶ್ವವಿದ್ಯಾಲಯದಲ್ಲಿ ತುಳು ಅಧ್ಯಯನ, ತುಳು ಭಾಷೆಯ ಸಾಹಿತ್ಯ, ಜಾನಪದದ ಸಂಬಂಧಿ ಸಂಶೋಧನೆ ನಡೆಸಿ PhD ಪದವಿ ಪಡೆಯಲು ಮಂಗಳೂರು, ಮೈಸೂರು, ಕನ್ನಡ ವಿ ಹಂಪಿ, ಕಣ್ಣೂರು, ಕಲ್ಲಿಕೋಟೆ, ಮದ್ರಾಸು, ಮದುರೈ, ಅನ್ನಮಲೈ, ಮುಂಬೈ, ಪೂನಾ ಡೆಕ್ಕನ್ ಕಾಲೇಜು, ಹೈದರಾಬಾದ್, ಒಸ್ಮಾನಿಯಾ, ದ್ರಾವಿಡ ವಿ ಕುಪ್ಪಂನಲ್ಲಿ ಅವಕಾಶ ಇದೆ. ನೋಡಿ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯದಲ್ಲಿ ಎಂಥ ಅವಕಾಶ ಇದೆ ಎಂಬುದನ್ನು ನೋಡಿ. ಕನ್ನಡ ವಿ ಹಂಪಿಯ ಪ್ರಸಾರಾಂಗವು ತುಳು ಸಾಹಿತ್ಯ ಚರಿತ್ರೆ ಎನ್ನುವ 1119 ಪುಟಗಳ ಬೃಹತ್ ಸಂಪುಟವನ್ನು 2007ರಲ್ಲಿ ಪ್ರಕಟಿಸಿದೆ. ಶಾಲಾ ಕಾಲೇಜುಗಳಲ್ಲಿ ತುಳು ಕಲಿಕೆ. ಕರ್ನಾಟಕ ಸರ್ಕಾರವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತುಳುವನ್ನು ಐಚ್ಛಿಕ 3ನೇ ಭಾಷೆಯಾಗಿ ಕಲಿಯಲು 2010ರ ಮಾರ್ಚ್ ತಿಂಗಳಲ್ಲಿ ಆದೇಶ ಹೊರಡಿಸಿದೆ. ತುಳುವನ್ನು 3ನೇ ಭಾಷೆಯಾಗಿ ಕಲಿತ ವಿದ್ಯಾರ್ಥಿಗಳ ಮೊದಲ ತಂಡ 2010ರಲ್ಲಿ ಹೊರಗೆ ಬಂದಿದೆ. ಶಾಲೆಯಲ್ಲಿ ತುಳು ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಪದವಿ ತರಗತಿಗಳಲ್ಲಿ ತುಳುವನ್ನು ಒಂದು ಭಾಷೆ ಕಲಿಯಲು ಆಡಳಿತಾತ್ಮಕವಾಗಿ ನಮಗೆ ಅನುಮೋದನೆ ನೀಡಿದೆ. ಕೆಲವು ಕಾಲೇಜುಗಳು ಪದವಿ ತರಗತಿಯನ್ನು ತುಳುವಿನಲ್ಲಿಯೇ ಅಧ್ಯಯನ ವಿಷಯವಾಗಿ ಕಲಿಯಲು ಅವಕಾಶ ಕೊಟ್ಟಿದೆ. ಇನ್ನು ಬಹಳ ಮುಖ್ಯವಾಗಿ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ತುಳು ಸಂಶೋಧನೆ. ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ತುಳು ಭಾಷೆ, ಜಾನಪದ ಮತ್ತು ಸಂಬಂಧಿಸಿದ ಇತರ ವಿಷಯಗಳು ಸಂಶೋಧನೆ ಮತ್ತು ಪ್ರಕಟಣೆಗೆ ಈ ಕೆಳಗಿನ ವಿದೇಶಿ ವಿಶ್ವವಿದ್ಯಾಲಯ ಅವಕಾಶ ನೀಡಿದೆ. ಕ್ಯಾಲಿಫೋರ್ನಿಯಾದ ಸ್ಟೇಟ್ ಯೂನಿವರ್ಸಿಟಿ, ಅಮೆರಿಕದ ಹಾರ್ವರ್ಡ್ ಮತ್ತು ವಿಸ್ಕಾನ್ಸಿನ್ನ ಯೂನಿವರ್ಸಿಟಿ ಮತ್ತು ಫಿನ್ಲ್ಯಾಂಡ್ನ ತುರ್ಕು ಯೂನಿವರ್ಸಿಟಿ ಮತ್ತು ಯೂಸ್ಬರ್ಗಿನ ಯೂನಿವರ್ಸಿಟಿ, ಜಪಾನ್ನ ಒಸಾಕಾ ಯೂನಿವರ್ಸಿಟಿ ಬಹಳ ಮುಖ್ಯವಾಗಿದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಹೊರ ದೇಶದ ಯೂನಿವರ್ಸಿಟಿಗಳಲ್ಲಿ ತುಳುವನ್ನು ಕಲಿಯುವಂಥ ಕೆಲಸ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ನೆಲೆಯಲ್ಲಿ ತುಳು ಸಂಶೋಧನೆ, ತುಳು ಅಧ್ಯಯನ ಸಂಬಂಧಿಸಿದಂತೆ ವಿದೇಶಿ ವಿದ್ವಾಂಸರು ಸಂಶೋಧನೆ ನಡೆಸಿ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಲೇಖನಗಳನ್ನು ಮತ್ತು ಗ್ರಂಥಗಳನ್ನು ಬರೆದಿದ್ದಾರೆ. ಫಿನ್ಲ್ಯಾಂಡಿನ ಪ್ರೊಫೆಸರ್ ಲೌರಿ ಹ್ಯಾಂಕೋ ಇವರು ಸಿರಿ ಮಹಾಕಾವ್ಯದ ದಾಖಲಾತಿ ಮತ್ತು ಇಂಗ್ಲಿಷ್ ಅನುವಾದದ 2 ಸಂಪುಟಗಳನ್ನು ಪ್ರಕಟಿಸಿದ್ದಾರೆ. ಜರ್ಮನ್ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಹೈಡ್ನರ್ ಬ್ರೂಕ್ನರ್ ಇವರು 25 ತುಳು ಪಾಠಗಳನ್ನು ಸಂಗ್ರಹಿಸಿ ಜರ್ಮನ್ ಭಾಷೆಗೆ ಅನುಮೋದನೆ ಮಾಡಿ ಪ್ರಕಟಿಸಿದ್ದ ಡಾಕ್ಟರೇಟ್ ಮಹಾಪ್ರಬಂಧ ಮತ್ತು ತುಳು ಜನಪದ ಸಂಬಂಧಿ 2 ಪುಸ್ತಕಗಳನ್ನು ಇಂಗ್ಲಿಷ್ನಲ್ಲಿ ಪ್ರಕಟಿಸಿದ್ದಾರೆ. ಜಪಾನಿನ ಪ್ರೊಫೆಸರ್ ಸುಮಿಯೋ ಮೊರೊರಜಿ ಅವರು ತುಳು ದೈವಾರಾಧನೆ ಬಗ್ಗೆ ಅಧ್ಯಯನ ನಡೆಸಿ ಜಪಾನ್ ಭಾಷೆಯಲ್ಲಿ ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಅಮೆರಿಕದ ಮಾನವ ಶಾಸ್ತ್ರಜ್ಞ ಪ್ರೊಫೆಸರ್ ಪೀಟರ್ ಜೆ ಕ್ಲಾಸ್ ಅವರು 1970ರ ಅವಧಿಯಲ್ಲಿ ತುಳುನಾಡಿಗೆ ಬಂದು 25 ವರ್ಷ ತುಳು ಜಾನಪದ ಅಧ್ಯಯನ ನಡೆಸಿ ಪಾಠಗಳಿಗೆ ಸಂಬಂಧಿಸಿದ ಇಂಗ್ಲಿಷ್ ಲೇಖನವನ್ನು ಪ್ರಕಟಿಸಿದ್ದಾರೆ. ಇಂಥ ಕೃತಿಗಳು ತುಳು ಭಾಷೆ ಮತ್ತು ಜಾನಪದಕ್ಕೆ ಅಂತಾರಾಷ್ಟ್ರೀಯವಾದಂತಹ ಮನ್ನಣೆಯನ್ನು ಕೊಟ್ಟಿದೆ. ಯಾವ ಬೇರೆ ಭಾಷೆಗಳಿಗೆ ಅಂತ ಅಂತಾರಾಷ್ಟ್ರೀಯ ಮನ್ನಣೆ ತಂದುಕೊಡ್ತೆ ನೋಡಿ. ತುಳುವಿಗೆ ಅಕಾಡೆಮಿಗಳ ಮಾನ್ಯತೆ. ಮಂಗಳೂರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಎಂ ವೀರಪ್ಪ ಮೊಯ್ಲಿಯವರು 93-94ರ ಆವಯವ ಭಾಷಣದಲ್ಲಿ ತುಳು ಅಕಾಡೆಮಿ ವಿಚಾರವನ್ನು ಪ್ರಸ್ತಾಪಿಸಿದಂತೆ 1994ರಲ್ಲಿ ತುಳು ಅಕಾಡೆಮಿ ಸ್ಥಾಪನೆಗೊಂಡಿತ್ತು. ಪ್ರೊಫೆಸರ್ BA ವಿವೇಕರಯ್ಯವರು ಮೊದಲ ಅಧ್ಯಕ್ಷರಾದರು. ಕಳೆದ 31 ವರ್ಷಗಳಿಂದ ಕಮ್ಮಟ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಂಸ್ಮರಣ, ಗ್ರಂಥ ಪ್ರಕಟಣೆ, ಸಾಹಿತ್ಯಿಕ ಸಮಾವೇಶ, ಸಂಸ್ಕೃತಿ ಉತ್ಸವ, ಪ್ರಶಸ್ತಿ ಪ್ರದಾನ, ಕಲಾಮೇಳ ಇಲ್ಲಿ ಎಲ್ಲೆಡೆ ಕೂಡ ಇವತ್ತು ಬೇಕಾದಷ್ಟು ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಇವತ್ತು ಇದರ ಜೊತೆಯಲ್ಲಿ ಕೇರಳದ ತುಳು ಅಕಾಡೆಮಿ, ನಮ್ಮ ರಾಜ್ಯ ಅಲ್ಲದೆ ಕೇರಳದಲ್ಲಿ ಕೂಡ ತುಳು ಅಕಾಡೆಮಿ. ಕೇರಳ ಸರ್ಕಾರವು 2007ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಿದೆ. 2 ರಾಜ್ಯಗಳು ಒಂದು ಭಾಷೆಯ ಅಭಿವೃದ್ಧಿಗೆ ಅಕಾಡೆಮಿಯನ್ನು ಸ್ಥಾಪಿಸಿರುವುದು ಅದು ಬಹಳ ದೊಡ್ಡ ಒಂದು ಉದಾಹರಣೆ. ಇವತ್ತು ರಾಷ್ಟ್ರಕವಿ ಗೋವಿಂದ ಪೈ ಅವರು ಇರ್ಬೋದು, ಪ್ರಾದೇಶಿಕ ರಂಗಗಳ ಅಧ್ಯಯನಕ್ಕಿರುವಂಥ RCC ಉಡುಪಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾಲಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಧರ್ಮಸ್ಥಳ, ಮಂಜುಷಾ ಗ್ರಂಥಾಲಯ ಧರ್ಮಸ್ಥಳ, ಕರ್ನಾಟಕ ಥಿಯೋಲಜಿಕಲ್ ಕಾಲೇಜ್ ಬ್ಯಾಸಲ್ ಮಿಷನ್ ಬನ್ಮಠ, ಬ್ರಹ್ಮ ಬೈದರ್ಕಲ ಸಾಂಸ್ಕೃತಿಕ ಪ್ರತಿಷ್ಠಾನ ಬೈದರ್ಶಿ ಕಾರ್ಯಾಲಯ ಆದಿ ಉಡುಪಿ, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕಿನ ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಬಂಟ್ವಾಳ, ಇನ್ನು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ತುಳು ಮಾತ್ರ ಭಾಷೆ, ಅದೇ ರೀತಿ ಮಣಿಪಾಲದ ವಿಶ್ವವಿದ್ಯಾಲಯ ತುಳು ಸಂಶೋಧನೆ. ಇದು ಬೇಕಾದಷ್ಟು ಇವತ್ತು ಇಲ್ಲೆಲ್ಲ ಕೆಲಸ ಆಗಿದೆ. ತುಳು ನಾಟಕ ಮತ್ತು ಯಕ್ಷಗಾಮಿ ಮತ್ತು ಸಿನಿಮಾದ ವಿಷಯ ನಾನು ಹೇಳಲೇಬೇಕಾಗಿದೆ. ನಾಟಕ 1939ರ
ಮಾಧವ ತಿಂಗಳಾಯರ ಜನಮರಳು ನಾಟಕವು ಪ್ರಾರಂಭ ಹಾಕಿಕೊಂಡು ಮತ್ತೆ ಕೆಂಪೂರು ದೊಡ್ಡನ್ ಶೆಟ್ಟರು, ರಾಮ ಕಿರೋಡಿಯನ್, ಕೆ ಎನ್ ಟೈಲರ್ ಮೊದಲಾದ ಅನೇಕ ನಾಟಕರು ಪ್ರಾರಂಭದ ಹಂತದಲ್ಲಿ ನಾಟಕರಾದರು. ಮುಂದೆ ಸಾಧಾರಣ ಎಷ್ಟು ಬಲೆ ಚಾಪರ್ಕ, ಅಸಲು ಲಕುಮಿ ಮೊದಲಾದ ತಂಡಗಳು ಈಗ ಎಷ್ಟು ಜನಪ್ರಿಯ ಆಗಿದೆ ಎಂಬುದನ್ನು ನೋಡಿ. ಯಕ್ಷಗಾನವು ಕೂಡ 1980ರಲ್ಲಿ ವಿಟ್ಲ ಅರಮನೆಯ ಅಪೇಕ್ಷೆಯಂತೆ ಬಾಯಾರು ಸಂಗಯ್ಯ ಭಾಗವತರು ತುಬ್ಬನ ಕನ್ನಡ ಪಂಚವಟಿ ಪ್ರಸಂಗವನ್ನು ಪಂಚವಟಿ ವಾಲಿಸುಗುವಿರ ಕಾಲಗೋ ಎಂದು ತುಳಿನಲ್ಲಿ ಅನುವಾದಿಸಿ ಪ್ರಯೋಗಿಸ್ತಾರೆ. ಆಮೇಲೆ ಎಷ್ಟು ತುಳು ಒಂದು ಯಕ್ಷಗಾನಗಳು ಇವತ್ತು 1950ರಲ್ಲಿ 12 ಟೆಂಟ್ ಮೇಳಗಳು ಮತ್ತು ಉಳಿದ 10 ಮೇಳಗಳು ಕೂಡ ತುಳು ಪ್ರಸಂಗವನ್ನೇ ಆಡುತ್ತಾ ಬಂದಿದ್ದಾರೆ. ಎಷ್ಟು ಜನ ದಿಗ್ಗಜರು ಆ ತುಳು ಯಕ್ಷಗಾನದಲ್ಲಿ ಇವತ್ತು ತುಳುಗೆ ಎಷ್ಟು ನ್ಯಾಯ ಕೊಟ್ಟಿದ್ದಾರೆ ಎಂಬುದನ್ನು ನೋಡಿ. ಇಂದು ವರ್ಷಕ್ಕೆ 1,000ಕ್ಕೂ ಹೆಚ್ಚು ಪ್ರದರ್ಶನಗಳು ನಡೀತಿದ್ದು ಲಕ್ಷಾಂತರ ಜನರು ತುಳು ಭಾಷೆಯಲ್ಲಿ ಯಕ್ಷಗಾನವನ್ನು ವೀಕ್ಷಿಸ್ತಾ ಇದ್ದಾರೆ. ಇದರೊಟ್ಟಿಗೆ ತಾಳಮದ್ದಲೆ ಆಗಿರ್ಬೋದು. ಸಿನಿಮಾ 1979ರಲ್ಲಿ ಎನ್ನ ತಂಗಡಿ ಸಿನಿಮಾದ ಮೂಲಕ ತುಳು ಚಿತ್ರರಂಗ ಪ್ರಾರಂಭ ಆಯಿತು. ಆದರೆ ಕಳೆದ 50 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಸಿನಿಮಾಗಳು ತೆರೆಗಂಡು ಜನಪ್ರಿಯತೆ ಗಳಿಸಿವೆ. ಇದರಲ್ಲಿ 7ಕ್ಕೂ ಹೆಚ್ಚು ಸಿನಿಮಾಗಳು ರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿದೆ. ಇವತ್ತು ಕನ್ನಡವನ್ನು ಬಿಟ್ಟರೆ ನಮ್ಮ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೇರೆ ಭಾಷೆಗಳಲ್ಲಿ ಸಿನಿಮಾ ಬಂದಿದ್ದರೆ ಅದು ತುಳು ಸಿನಿಮಾ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ತುಳು ಪತ್ರಿಕೋದ್ಯಮ ಇದು ಕೂಡ 1930ರಲ್ಲಿ ಉಡುಪಿಯ ಹೊನ್ನೆ ಶೆಟ್ಟರ ಹೊರತರ್ತಿದ್ದಂಥ ಕನ್ನಡ ಪತ್ರಿಕೆ ನವಯುಗದಲ್ಲಿ ತುಳು ಸಾಹಿತ್ಯ ಸಂಚಿಕೆ ಪ್ರಾರಂಭವಾಯಿತು. ಅಲ್ಲಿಂದ ಮೇಲೆ ಎಷ್ಟು ಕನ್ನಡ ಬೇಕಾದಷ್ಟು ಕನ್ನಡದ ಇಡೀ ಒಂದು ಹೆಸರುಗಳನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಅದರೊಟ್ಟಿಗೆ ಆಕಾಶವಾಣಿ ಕೇಂದ್ರ, ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲೂ ಮಂಗಳೂರು ಆಕಾಶವಾಣಿ ಕೇಂದ್ರ ಸ್ಥಾಪನೆಯಾಗಿ 1976ರಿಂದಲೂ ತುಳು ಭಾಷೆಗೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು ಪ್ರಸಾರ ಮಾಡ್ತಾ ಇದೆ. ತುಳುವಿನಲ್ಲೇ ವಾರ್ತೆಯನ್ನು ಬಿತ್ತರಿಸ್ತಾರೆ. ಭಾಳ ಹಿಂದೆಯೇ ಸಿಲೋನ್ ರೇಡಿಯೋ ತುಳು ಹಾಡುಗಳನ್ನು ಬಿತ್ತರಿಸಿದ್ದು ಎಂಬುದು ನಮ್ಗೆ ಗೊತ್ತು. ರೇಡಿಯೋ ಸಾರಂಗ್ ಇದು ಕೂಡ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯ ಮಾಧ್ಯಮದಲ್ಲಿ ದೂರದರ್ಶನದಲ್ಲಿ ತುಳು ಧಾರಾವಾಹಿಗಳು, ನಾಟಕಗಳು, ಚರ್ಚೆಗಳು ಬಹಳಷ್ಟು ಜನಪ್ರಿಯವಾಗಿದೆ. ಇವತ್ತು ನಮ್ಮ ಕುಡ್ಲ, ನಮ್ಮ TV, V4, ಡೈಜಿ ವರ್ಲ್ಡ್, ತುಳು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ತುಳು ಸಂಘ ಸಂಸ್ಥೆಗಳು ಬೇಕಾದಷ್ಟು ನಮ್ಮ ಊರು ನಾಡುಗಳಲ್ಲಿ ತುಳುನಾಡಿಗೆ ಒಳಗಡೆ 14, ತುಳುನಾಡವನ್ನು ಬಿಟ್ಟು ದೇಶದಲ್ಲಿ 14ಕ್ಕೂ ಹೆಚ್ಚು ವಿದೇಶದಲ್ಲಿ ನಮ್ಮ ತುಳು ಸಂಘಟನೆಗಳು ಸಕ್ರಿಯವಾಗಿದೆ. ತುಳು ವಿಕಿಪೀಡಿಯಾ ಇರುವ ಭಾರತದ 23ನೇ ಭಾಷೆ ತುಳು. ಇವತ್ತು ವಿಕಿಪೀಡಿಯಾದ ಇರುವ ಭಾರತದ 23ನೇ ಭಾಷೆ ತುಳು. 2016ರಲ್ಲಿ ವಿಕಿಪೀಡಿಯಾ ಫೌಂಡೇಶನ್ನಲ್ಲಿಂದ ಅನುಮೋದನೆ ಪಡೆದು ಪ್ರಾರಂಭ ಆದಂಥ ವಿಕಿಪೀಡಿಯಾದಲ್ಲಿ 1000ಕ್ಕೂ ಹೆಚ್ಚು ಲೇಖನಗಳಿದೆ. ತುಳು ಸಮ್ಮೇಳನಗಳು ಇವತ್ತು ಬೇಕಾದಷ್ಟು ತುಳು ಸಮ್ಮೇಳನಗಳು 1989ರಲ್ಲಿ ಆಗಿದೆ, 1994ರಲ್ಲಿ ಪುರಭವನದಲ್ಲಿ ಆಗಿದೆ, 2009ರಲ್ಲಿ ವೀರೇಂದ್ರ ಹೆಗ್ಡೆ ಅವರು ಉಜಿರೆಯಲ್ಲಿ ಮಾಡಿದ್ದಾರೆ. ಡಾಕ್ಟರ್ ವೆಂಕಟರಾಜ ಪುಣಿಚಿತ್ತಾಯರ ಅಧ್ಯಕ್ಷತೆಯಲ್ಲಿ ಬಾರ್ಕೂರಿನಲ್ಲಿ ವಿಶ್ವ ತುಳು ಸಮ್ಮೇಳನ ಆಗಿದೆ. 2014ರಲ್ಲಿ ಮಂಗಳೂರಿನ ಅಡ್ಯಾನ್ ಗಾರ್ಡನ್ನಲ್ಲಿ ತುಳು ಸಮ್ಮೇಳನ ಆಗಿದೆ. 2016ರಲ್ಲಿ ಕಾಸರಗೋಡಿನ ಬದಿಯಡ್ಕದಲ್ಲಿ ವಿಶ್ವ ತುಳುವೀರನ ಆಯನ ಆಗಿದೆ. 2018ರಲ್ಲಿ ಇವತ್ತು ನಮ್ಮನ್ನು ಹೋಗಿ ದುಬೈಯಲ್ಲಿ ಅಲ್ ನಾಸರ್ ಲೀಸಲ್ ಲ್ಯಾಂಡ್ನಲ್ಲೂ ಐಸ್ ಲಿಂಕ್ನಲ್ಲೂ ಕೂಡ ಇವತ್ತು ತುಳು ಸಮ್ಮೇಳನ ಆಗಿದೆ. ತುಳು ಮಾತೃಭಾಷೆಯ ಸಮುದಾಯಗಳು ಇವತ್ತು ತುಳು ಭಾಷೆಯ ಮಾತೃಭಾಷೆಯ ಸಮುದಾಯಗಳು ನಮ್ಮಲ್ಲಿ ಬೇಕಾದಷ್ಟು ಇದ್ದಾರೆ. ತುಳಿಯನ್ನೇ ಮಾತೃಭಾಷೆಯಾಗಿ 40 ಸಮುದಾಯಗಳು, ತುಳುವೇ ಮಾತೃಭಾಷೆಯಾಗಿ 40 ಸಮುದಾಯಗಳು ಇಲ್ಲಿದೆ. ಮೊಗವೀರ, ಬಿಲ್ಲವ, ಬಂಟ, ಮಡಿವಾಳ, ಪರೇಲ್ ಮಡಿವಾಳ, ಕುಲಾಲ, ದೇವಾಡಿಗ, ಗಾನಿಗ, ಸೇರಿಗಾರ, ಮುಗೇರ, ಆದಿದ್ರಾವಿಡ, ಗೌಡ, ಭಂಡಾರಿ, ಶಿವಳ್ಳಿ ಬ್ರಾಹ್ಮಣ, ಜೈನ, ನಲಿಕೆ, ಪರವ, ಪಂಬದ, ಸ್ಥಾನಿಕ ಬ್ರಾಹ್ಮಣ, ವಿಶ್ವಕರ್ಮ, ಚಮ್ಮಾರ, ಶೆಟ್ಟಿಗಾರ, ಪರಿವಾಳ ಬಂಟ, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್, ಮಲೆಕುಡಿಯ, ನಾಯ್ಕ, ಸಪಳಿಗ, ಬಲ್ಯಾಯ, ಗೊಲ್ಲ, ಜೋಗಿ, ಮುಂಡಾಳ, ಪದಾರ್ಥಿ, ಗಟ್ಟಿ, ಮಲಯಾಳರು, ಬಾಕುಡ, ಪಾನಾರ, ಚೆಂಬುಟ್ಟಿ, ದಾಸಯ್ಯ, ಬೈರ, ಮಾಯಿಲ ಇವರೆಲ್ಲ ಇವತ್ತು ತುಳು ಭಾಷೆಯನ್ನು ಮಾತೃಭಾಷೆಯಾಗಿ ಮಾಡುವವರು. ಇದಕ್ಕಿಂತ ಮೇಲೆ ತುಳುನಾಡಿನ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರವನ್ನು ತೆಗೆದು ನೋಡಿದರೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಮಂಜೇಶ್ವರ ಗೋಪಾಲ್ ಪೈ ಅವರು, ಜ್ಞಾನಪೀಠ ಪ್ರಶಸ್ತಿಯನ್ನು ಡಾಕ್ಟರ್ ಶಿವರಾಮ್ ಕಾರತ್ ಮತ್ತು ಡಾಕ್ಟರ್ ಗಿರೀಶ್ ಕರ್ನಾಡರು, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ, ಡಾಕ್ಟರ್ BM ಹೆಗ್ಡೆ ಅವರು, ಪದ್ಮಭೂಷಣ ಪ್ರಶಸ್ತಿಯನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು TMA ಪೈ ಮತ್ತು BM ಹೆಗ್ಡೆ ಅವರು, ಪದ್ಮಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ BR ಶೆಟ್ಟರವರು, ಡಾಕ್ಟರ್ TMA ಪೈ ಅವರು, ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು, ಬನ್ನಂದೆ ಗೋವಿಂದಾಚಾರ್ಯರು,
BV ಕಾರಂತರು, ಡಾಕ್ಟರ್ ಉಲ್ಲಾಸ್ ಕಾರಂತ್, ಐಶ್ವರ್ಯ ರೈ, ಅಮ್ಮೈ ಮಾಲಿಂಗ ನಾಯ್ಕ್, ಹರೇಕಳ ಹಾಜಪ್ಪ, ಸತ್ಯನಾರಾಯಣ ಬೇಳೇರಿ. ಸರಸ್ವತಿ ಸನ್ಮಾನವನ್ನು ವೀರಪ್ಪ ಮೊಯ್ಲೂರು ಪಡೆದರು. ಭಾಷಾ ಸನ್ಮಾನವನ್ನು ಕದಂಬಾಡಿ ಜತ್ತಪ್ರೈ, ಮಂದಾರ ಕೇಶವ ಭಟ್ರು, ಡಾಕ್ಟರ್ ಅಮೃತ ಮಹೇಶ್ವರು ಪಡೆದರು. ಹೀಗೆ ನಮ್ಮ ಇಡೀ ಒಂದು ಎಲ್ಲ ಇತಿಹಾಸವನ್ನು ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಬಿಟ್ಟು ಇವತ್ತು ತುಳುವರು ಮಾಡಿದಂಥ ಸಾಧನೆಯನ್ನು ಬೇರೆ ಅನ್ಯ ಭಾಷೆ ಯಾವುದೇ ಇರಲಿ ಅದಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಒಕ್ಕೊರಳಿಂದ ಕೇಳುವುದು ಏನು ಕೇಳಿದರೆ, ನಮ್ಮ ಭಾಷೆಗೆ ದ್ವಿಭಾಷಾ ಒಂದು ನೀತಿಯನ್ನು, ಎಜುಕೇಷನ್ ಪಾಲಿಸಿಯನ್ನು ನಮ್ಮ ರಾಜ್ಯ ಸರ್ಕಾರ ಈಗ ಕೂಡಲೇ ಅದನ್ನು ಕೊಡಬೇಕು. ಇದರ ಮುಖಾಂತರ ನಾವು ಮುಂದೆ ಸೆಂಟ್ರಲ್ಗೆ ಹೋಗಿ ಕೇಂದ್ರದಲ್ಲಿ 8ನೇ ಪರಿಚಯಕ್ಕೆ ಸೇರುವಂಥ ಕೆಲಸವನ್ನು ನಮಗೆ ಮಾಡಬೇಕು. ಇದಕ್ಕೆ ಸರ್ಕಾರಕ್ಕೆ ಏನೂ ಹೊರೆ ಆಗೋದಿಲ್ಲ, ಏನೂ ನಮಗೆ ದುಡ್ಡಿನ ಇಲ್ಲ. ನಮಗೆ ಕೇವಲ ಇವರ ಘೋಷಣೆ ಮಾತ್ರ. ಈ ಘೋಷಣೆಯಿಂದ ಭಾಳ ದೊಡ್ಡ ಒಂದು ತುಳಿಗೆ ನ್ಯಾಯ ಕೊಟ್ಟಾಗ ಆಗ್ತದೆ. ಮುಂದೆ ಅದು ಕೇಂದ್ರ ಸರ್ಕಾರದಲ್ಲಿ 8ನೇ ಪರಿಚ್ಛೇದದಲ್ಲಿ ಬಂದರೆ ನಮಗೆ ಎಷ್ಟೋ ಕೆಲವು ಫಂಡ್ಗಳು ಎಷ್ಟೋ ಇದರಿಂದ ನಮಗೆ ಬಂದು ಎಷ್ಟೋ ಜನರಿಗೆ ರಾಷ್ಟ್ರೀಯವಾದಂಥ ನಮ್ಮ ಕೆಲವು ಸಾಹಿತ್ಯಕ್ಕೆ ಪ್ರಶಸ್ತಿಯನ್ನು ಖಂಡಿತ ಸಿಕ್ಕಬಹುದು. ಯಾಕೆಂದರೆ ಈಗ ಹಿಂದೆಯೂ ಗಮನಿಸಿದರೆ ನಮ್ಮ ಇಂಥ ಒಂದು ತುಳಿನಲ್ಲಿ ಬಂದಂಥ ಬೇರೆ ಬೇರೆ ನಮ್ಮ ಪ್ರಶಸ್ತಿಗಳು ಇವತ್ತು ಬೇಕಾದಷ್ಟು ಬರಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳಿಕೊಂಡು ಈ ವಿಚಾರವನ್ನು ನೀವು ಕೇಳಿದಂಥ ನಿಮಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಯನ್ನು ಕೊಟ್ಟುಕೊಂಡು ನಾವು ನಂಬಿದಂಥ ಆ ದೈವದೇವರುಗಳಲ್ಲಿ ಎಲ್ಲರೂ ನಾವು ವಿನಂತಿ ಮಾಡೋದಿಷ್ಟೇ, ನಮ್ಮ ಇರುವಂಥ ರಾಜಕೀಯ ಶಕ್ತಿಯ ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅವರಿಗೆ ಅಂಥ ಒಂದು ಮನಸ್ಸನ್ನು ಕೊಟ್ಟು ಅಂಥ ಬುದ್ಧಿಯನ್ನು ಕೊಟ್ಟು ನಮ್ಮ ಭಾಷೆಯನ್ನು 2ನೇ ಭಾಷೆಯಾಗಿ ಅತಿ ಶೀಘ್ರದಲ್ಲಿ ಅದು ಆಗಲಿ ಅಂತ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅದಕ್ಕೆ ಸ್ವಾಗತ ಕೊಡಬೇಕು ಎಂಬುದೇ ನಮ್ಮ ಆಶೆ. ಡಾಕ್ಟರ್ ಮೋಹನ್ ಆಳ್ವೇರು ಕನ್ನಡ ದಾಯ ಬನ್ನಿ ಬಂಡ ತುಳು ಭಾಷೆ ಗೊತ್ತಿಜ್ಜಂದಿನ ಅಖಿಲೇಗ್ಲ ಡಾಕ್ಟರ್ ಮೋಹನ್ ಆಳ್ವ ವರದಿಡು ಎಂಚಿನ ಉಂಡು ಪಂಡದು ತೆರಿಯಡು ಪಂಡದು. ಮೋಹನ್ ಆಳ್ವೇರು ಏತ್ ಭಂಗ ಬತ್ತದೆ ಆ ವರದಿನ ತಯಾರು ಮಲ್ದೇರೆಂದು ಗೊತ್ತುಂಟು.